ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಾರಿ ಬಾರ್ಡರ್ ಡಿಸೈನ್ ಇದು. ತುಂಬ ಈಸಿಯಾಗಿದೆ, ಸಿಂಗಲ್ ಸ್ಟೆಪ್ ಆಗಿ ಇದೆ. ಮಧ್ಯೆ ಮಧ್ಯದಲ್ಲಿ ದೂರದಲ್ಲಿ ಕುಚ್ಚನ್ನು ಹಾಕ್ಕೋಬೋದು ನೀವು. ಬೇಡ ಅಂದರೆ ಕುಚ್ಚು ಬೇಡ ಅಂದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಆ ಥರದ್ದು ಇದು ಬೇಗ ಆಗುತ್ತೆ, ಒಂದೂವರೆ ಗಂಟೆ ಒಳಗಡೆ ಎಲ್ಲ ಆಗುತ್ತೆ. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ. ಕಾರಳಿದಾರೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ಆಗ ನಾನು ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ಯಾವಾಗಲೂ ತೊಗೊಳ್ತೀನಲ್ವ ಅದೇ ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಆದಮೇಲೆ 2 ಚೈನು, 2 ಅಥವಾ 3 ಚೈನ್ ಹಾಕ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಈಕ್ವಲು, ಒಂದು ಡಬಲ್ ಕ್ರೋಶೆ ಎಷ್ಟು ಬೇಕು. ಆಮೇಲೆ ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ 3 ಚೈನ್ ಮಾಡಿ ಈ ಡಬಲ್ ಕ್ರೋಶೆಲಿ ಪೀಕೋ ಮಾಡ್ಕೊಳ್ಳಿ. ಫಸ್ಟಲ್ಲಿ ಈ ಒಂದು ಡಬಲ್ ಕ್ರೋಶೆಲಿ ಮಾತ್ರ ಪೀಕೋ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸ್ತಾ ಇದ್ದೀನಿ. ಬೀಡ್ ಸೇರಿಸಿ ಆದಮೇಲೆ ಇದನ್ನು ಈಗ ಮತ್ತೆ ಇದೇ ಜಾಗದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಫಸ್ಟ್ ಡಬಲ್ ಕ್ರೋಶೆ ಮಾಡಿದಿರಲ್ವ, ಅದೇ ಡಬಲ್ ಕ್ರೋಶೆ ಜಾಗದಲ್ಲಿ ಇನ್ನು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈಗ ಈ 2 ಡಬಲ್ ಕ್ರೋಶೆನ ಸೇರಿಸಿ ಪೀಕೋ ಮಾಡ್ಕೊಳ್ಳಿ. ಇಲ್ಲಿಂದ ದಾರ ತಂದು ಲಾಕ್. ಈಗ 2 ಚೈನ್ ಮಾಡಿಕೊಂಡು ಇದು ಎಲ್ಲಿ ಬರುತ್ತೋ ಅಲ್ಲಿ ಡೈರೆಕ್ಟಾಗಿ ಹೀಗೆ ಸ್ಟ್ರೈಟ್ ಮಾಡ್ಕೋಬೇಡಿ. ಸ್ವಲ್ಪ ಕ್ರಾಸ್ಗೆ ಈ ಥರ ಡಬಲ್ ಕ್ರೋಶೆ ತಂದು ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಕ್ರಾಸಿಗೆ. ಈ ಅದೇ ಥರ ಇನ್ನೊಂದು 2 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇದನ್ನು ಈ 2 ಸೇರಿಸಿ ಒಂದು ಪೀಕೋ ಮಾಡಿ. ಈ ಥರ ಈಗ ಒಂದು ಸ್ಮಾಲ್ ಬೀಡ್ ಸೇರಿಸಿ ಈ ಥರ ಸ್ಮಾಲ್ ಬೀಡ್. ಮತ್ತೆ ಇದೇ ಜಾಗದಲ್ಲಿ ಈ ಡಬಲ್ ಕ್ರೋಶೆ ಮಾಡಿದಿರಲ್ವ ಅದೇ ಜಾಗದಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 2 ಮತ್ತೆ 3 ಚೈನು. ಅದನ್ನು ಈ 2 ಸೇರಿಸಿ ಪೀಕೋ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಸೇರಿಸಿ, ಒಂದಕ್ಕಲ್ಲ 2ಕ್ಕೂ ಸೇರಿಸ್ಕೊಂಡು. ಈಗ ಮತ್ತೆ 2 ಚೈನು, 2 ಅಥವಾ 3 ಚೈನ್ ಮಾಡ್ಕೊಳ್ಳಿ. ನಿಮಗೆ ಜಾಗ ಎಷ್ಟು ಬೇಕೋ ಅಷ್ಟು. ನಾನು 2 ಚೈನ್ ಮಾಡಿದ್ದೀನಿ. ನಾನು ಸ್ವಲ್ಪ ಕ್ರಾಸಿಗೆ ಡಬಲ್ ಕ್ರೋಶೆ, ಒಂದು ಇದರ ಪಕ್ಕನೇ ಇನ್ನೊಂದು 2 ಡಬಲ್ ಕ್ರೋಶೆ, 3 ಚೈನು. ಇದನ್ನು ಈ 2 ಸೇರಿಸ್ಕೊಂಡು ಹೀಗೆ 2ಕ್ಕೂ ಕೂಡ ಪೀಕೋ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್. ಮತ್ತು ಈಗ ಇದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಮಾಡಿದಿರಲ್ಲ ಮೊದಲು ಅದರಲ್ಲಿ ಇನ್ನೆರಡು, ಮತ್ತು 3 ಚೈನು, ಮತ್ತು ಇಲ್ಲಿ ಈ ಡಬಲ್ ಕ್ರೋಶೆಲಿ ಪೀಕೋ. ಮತ್ತೆ 2 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ. ಇದನ್ನು ಸ್ವಲ್ಪ ಕ್ರಾಸಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ನೀವು ಹೀಗೆ 2 ಚೈನ್ ಎಲ್ಲಿ ಬರುತ್ತೆ ಅಲ್ಲೇ ಬೇಡ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ, ಆವಾಗ ಕ್ರಾಸ್ ಬರುತ್ತೆ. ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ, ಆಮೇಲೆ 3 ಚೈನ್ ಮಾಡಿಕೊಂಡು ಈ 2 ಸೇರಿಸ್ಕೊಂಡು 2 ಡಬಲ್ ಕ್ರೋಶೆ ಸೇರಿಕೊಂಡು ಲಾಕ್ ಮಾಡ್ಕೋಬೇಕು. ಪೀಕೋ ಆಗುತ್ತೆ. ಆಮೇಲೆ ಬೀಡ್ ಸೇರಿಸ್ಕೋಬೇಕು.
ಮತ್ತು ಇದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ, 1 2 ಮತ್ತು 3 ಚೈನ್ ಹಾಕ್ಕೊಂಡು ಇದು ಎರಡನ್ನು ಸೇರಿಸ್ಕೊಂಡು ಪೀಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಈ ಥರ ಬರುತ್ತೆ. ಅವಾಗ ಈ ಮಧ್ಯದ 2 ಚೈನ್ ಎಲ್ಲಾರು 3 ಆರ್ಚಿಗೆ ಹೊಂದ್ರಂಗೆ 3 ಇದಕ್ಕೆ ಹೊಂದ್ರಂಗೆ ಅಥವಾ 4ಕ್ಕೆ ಹೊಂದ್ರಂಗೆ ನೀವು ಕುಚ್ಚು ಹಾಕೋಬೋದು. ನಿಮ್ಗೆ ಎಷ್ಟು ದೂರ ಬೇಕು ಕುಚ್ಚು ಅಷ್ಟು ದೂರಕ್ಕೆ ಕುಚ್ಚು ಹಾಕೋಬೋದು. ತುಂಬ ಈಸಿ ಆಗಿರೋಂಥ ಡಿಸೈನ್ ಇದು. ಒಂದೇ ಸ್ಟೆಪ್ಪು, ಅದರಿಂದ ಬೇಗನೂ ಆಗುತ್ತೆ. ಬೇಗ 1.5 ಗಂಟೆಲೆಲ್ಲ ಆಗೋಗುತ್ತೆ. 1.5 ಗಂಟೆ ಒಳಗಡೆ ಕುಚ್ಚು ಸಹಿತ ಹಾಕಿ ಆಗುತ್ತೆ ನಿಮಗೆ. ಒಂದೇ ಸ್ಟೆಪ್ ಆಗಿರೋದ್ರಿಂದ ಹೆಚ್ಚು ಹೊತ್ತಾಗಲ್ಲ. ಈಸಿಯಾಗಿದೆ. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು ನೀವು. ಈ ಥರ ಆಮೇಲೆ ಈ ಎರಡನ್ನು ಸೇರಿಸ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಮತ್ತು 2 ಚೈನ್ ಈ ಥರ ನಿಮಗೆ ಪೂರ್ತಿ ಸೀರೆಗೆ ಮಾಡ್ಕೊಂಡು ಹೋಗಿ 3 ಚೈನು 4 ಚೈನ್ಗೆ ಹೊಂದ್ರಂಗೆ 3 ಆರ್ಚ್ ಮತ್ತು ಅಥವಾ 4 ಆರ್ಚು ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಹೊಂದ್ರಂಗೆ ಕುಚ್ಚು ಸೇರಿಸ್ಕೋಬಹುದು ನೀವು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಪೀಕೋ ಹಾಕಿರೋದ್ರಿಂದ ಅದು ಹೊಸ ಡಿಸೈನ್ ಥರ ಬರುತ್ತೆ. ಈ ಥರ ಹೊಸ ಡಿಸೈನ್ ಇದು. ಪೀಕೋ ಹಾಕಿರೋದ್ರಿಂದ ಒಂದು ಶೇಪ್ ಬರುತ್ತೆ ಇದಕ್ಕೆ, ಅಂದರೆ ಫ್ಲವರ್ ಥರ ಒಂದು ಬೃಹತ್ ಥರ. ಆಮೇಲೆ ಮಧ್ಯದಲ್ಲಿ ಬೀಡ್ಸ್ ಹಾಕಿರ್ತೀವಿ, ಒಂಥರ ಹಾರ್ಟ್ ಶೇಪನ್ನು ಬರುತ್ತೆ ಇದರಲ್ಲಿ. ನೋಡಿ ಈ ಥರ 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಬೇಕು ಮತ್ತು 2 ಚೈನ್. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ ಈ ಥರ ಮಾಡಿ ಆದಮೇಲೆ, ಈಗ ಫುಲ್ಲು ಮಾಡಿ ಆದಮೇಲೆ, ಹಿಂಗೆ ಮಾಡಿ ಆದಮೇಲೆ 1 ಅಥವಾ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಆಮೇಲೆ ಅದನ್ನು ಹಿಂದ್ಗಡೆ ಸೇರಿಸಿ ಗಮ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ.